ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ದಿನಾಂಕ 28/6/2025 ಶನಿವಾರದಿಂದಂದು ಬಂಕಾಪುರ ನಾಡ ಶಿಕ್ಷಣ ಸಮಿತಿ ಬಂಕಾಪುರ ದಿ ಮಾಡರ್ನ್ ಇಂಗ್ಲಿಷ್ ಹೈಸ್ಕೂಲ್ ಬಂಕಾಪುರದಲ್ಲಿ 1990-91ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳಿಂದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸರ್ವರಿಗೂ ಆಧಾರದ ಸ್ವಾಗತ ಕೋರಲಾಗಿದೆ. ಲಕ್ಷ್ಮಿ ಸಾಪಿ ಎಷ್ಟು ಅಂಕಗಳ ಪಡೆದಿಯಾ? 81. ನಿನ್ನ ಹೆಸರು? ಲಕ್ಷ್ಮಿ ಸಾಪಿ. ನಿನ್ನ ಹೆಸರಮ್ಮ? ಮಧುಮತಿ ಕಂಬಳಿ. ನಾವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಾ? 86%. ಯಾವ ವಿಷಯಕ್ಕೆ? ಎಲ್ಲ ಆಲ್ ಸಬ್ಜೆಕ್ಟ್ 86%. ಕನ್ನಡ ಔಟ್ ಆಫ್ ಇಂಗ್ಲಿಷ್ 90, ಹಿಂದಿ 74, ಮ್ಯಾಥ್ಸ್ 69, ಸೈನ್ಸ್ 85, ಸೋಷಿಯಲ್ ಸೈನ್ಸ್ 98. ಓಕೆ ಧನ್ಯವಾದಗಳು. ನನ್ನ ಹೆಸರು ಐಶ್ವರ್ಯ ಸುರೇಶ್ ಕಳಿಮಿ. ನಾನು 70% ತಗೊಂಡಿದ್ದೀನಿ. ನನ್ನ ಹೆಸರು ಮಮತಾ ಮಾನೇಗರ್. ನಂದು 81%. ಸೌಮ್ಯ ಪಾಟೀಲ್ 80 ರಿಸಲ್ಟ್. ಯಾರು ಮಾತಾಡಿದ್ರೆ ಮಾತಾಡಿ. ನನ್ನ ಹೆಸರು ಅಶ್ವಿನಿ 66%. 6. ನನ್ನ ಹೆಸರು ಬಸವರಾಜ್ ಹಳೆಕೋಟಿ. ನಂದು 81%. ನನ್ನ ಹೆಸರು ಮನೋಜ್ ಚಿಲ್ಮನಿ 77%. ನನ್ನ ಹೆಸರು ಸಿದ್ಧಲಿಂಗಪ್ಪ ಕೊತ್ತಂಬರಿ. ನಂದು 76%. ನನ್ನ ಹೆಸರು ಕೇದಾರಪ್ಪ ರಾಮಪುರ 78%. ನನ್ನ ಹೆಸರು ಜೀವನ್ ಅಪ್ಪಣ್ಣವರ್. ನನ್ನ ಪರ್ಸೆಂಟೇಜ್ 77. ನನ್ನ ಹೆಸರು ವಿಶ್ವನಾಥ್ ಮೆಹಳ್ಳಿ. ನನ್ನ ಪರ್ಸೆಂಟೇಜ್ 67. ನನ್ನ ಹೆಸರು ದರ್ಶನ್ ಕೃಷ್ಣಪ್ಪ ಹೊಂಬಾಳ್ 68%. ನನ್ನ ಹೆಸರು ಭೂಮಿಕಾ ಚನ್ನಪ್ಪ ಶಿಗ್ಗಾಂವ್. ನಾನು ಈ ಶಾಲೆಗೆ ಪ್ರಥಮ ಸ್ಥಾನ ಪಡೆದು 88.68 ಅಂಕ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದೇನೆ. ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದೇನೆ. ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದೇನೆ. ವಿಜ್ಞಾನ ವಿಷಯದಲ್ಲಿ 90 ಅಂಕಗಳನ್ನು, ಗಣಿತ ವಿಷಯದಲ್ಲಿ 65 ಅಂಕಗಳನ್ನು ಮತ್ತು ಹಿಂದಿ ವಿಷಯದಲ್ಲಿ 99 ಅಂಕಗಳನ್ನು ಪಡೆದಿದ್ದೇನೆ. ಎಷ್ಟು ಹೇಳಿ? ಓಕೆ ಧನ್ಯವಾದಗಳು. ತನ್ನ ಹೆಸರಮ್ಮ? ಲಕ್ಷ್ಮಿ ಹುರುಳಿ. ಲಕ್ಷ್ಮಿ ಮೇಟಿ. ಭಾರತಿ ಗಡಗದಲ್ಲಿ. ಅಪೂರ್ವ ಸತ್ಯಪ್ಪನವರು. ಸರ್ ತಮ್ಮ ಹೆಸರು? ಬಸವರಾಜ್ ನಾಣಪುರ ಅಂತೇಳಿ. ನಾವು ಹಳೆ ವಿದ್ಯಾರ್ಥಿಗಳು, ಈ ಶಾಲೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಈ ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಅತಿ ಉನ್ನತವಾದ ಹುದ್ದೆಯಲ್ಲಿ ಅಲಂಕರಿಸಿದವರಾಗಿದ್ದಾರೆ. ದೊಡ್ಡ ದೊಡ್ಡ ವ್ಯಾಪಾರಸ್ಥರು ಕೂಡ ಆಗಿದ್ದಾರೆ. ಹೀಗಾಗಿ ಈ ಶಾಲೆಗೆ ಒಂದು ಭವ್ಯವಾದ ಇತಿಹಾಸ ಇದೆ. ಈ ಶಾಲೆಗೆ ಹೇಳ್ಬೇಕಂದ್ರೆ ಇಲ್ಲಿ ಕಲಿತಂತ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಇರ್ಬೋದು, ವಿದ್ಯಾರ್ಥಿಗಳ ಸರ್ ಆಗಿರ್ಬೋದು, ಹಾಗೆ ಐಎಎಸ್ ಆಫೀಸರ್ಸ್ ಆಗಿರ್ಬೋದು, ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿರ್ಬೋದು, ಹೀಗೆ ಅನೇಕ ಹುದ್ದೆಗಳಲ್ಲಿ ಅಲಂಕರಿಸಿದವರಾಗಿದ್ದಾರೆ. ಅದೇ ತರನಾಗಿ ರಾಜಕೀಯ ಧೋರಣೆಗಳು ಕೂಡ ಆಗಿದ್ದವರಾಗಿದ್ದಾರೆ. ನನ್ನ ಹೆಸರು ಗೋವಿಂದ್ ಕುಲಕರ್ಣಿ ಅಂತ. ನಾನು ಈ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿ. ಈ ಶಾಲೆ ಸ್ವಲ್ಪ ಈಗ ನಮಗೆಲ್ಲ ನೋಡಿದ್ರೆ ಬೇಜಾರಾಗ್ತಿದೆ. ಈ ಶಾಲೆ ಅತಿ ಕಡಿಮೆ ಒಂದು ಅಧೋ ಸ್ಥಿತಿಯಲ್ಲಿದೆ. ಹಾಗಾಗಿ ಇದರ ಉದ್ದೇಶವಾಗಿ ನಮ್ಮ ಸಹಪಾಠಿ ಆಗಿರುವ ಮಾಲ್ತೇಶ್ ಬಾವಿಕಟ್ಟಿ ಅವರು ಅಗದಿ ತುಂಬ ಹಿಂದುಳಿದ ವಿದ್ಯಾರ್ಥಿಗಳು, ಯಾರು ಫೀಸ್ ಕಟ್ಟದೆ ತಮ್ಮ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿರುತ್ತಾರೆ, ಅಂಥ ಅವ್ರನ್ನ ಕರೆದು ನಾನು ಆ ವಿದ್ಯಾರ್ಥಿಗಳ ಫೀಸನ್ನು ತುಂಬಿ ಅವ್ರನ್ನ ದತ್ತಿಗೆ ತೆಗೆದುಕೊಂಡು ಅವರ ವಿದ್ಯಾಭ್ಯಾಸವನ್ನ ವರೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾವು ಒಂದು 91 ಸಾಲಿನ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಸಂಘವನ್ನ ಮಾಡ್ಕೊಂಡಿದ್ದೀವಿ. ನಾವು ಸಹ ಈ ಶಾಲೆಯನ್ನ ದತ್ತು ತೆಗೆದುಕೊಂಡು ಮುಂದೆ ಇದರ ಅಭಿವೃದ್ಧಿಗಾಗಿ ನಾವು ಪಣವನ್ನ ತೊಡ್ತಾ ಇದ್ದೀವಿ. ಈ ಶಾಲೆಯ ಅಭಿವೃದ್ಧಿಗಾಗಿ ನಾವೆಲ್ಲ ನಮ್ಮ ಕೈಯಿಂದ ಏನಾಗ್ತದೆ ಎಲ್ಲ ಸಹಕಾರವನ್ನ ನೀಡ್ತೇವೆ ಅಂತ ನಾನು ಈ ವೇಳೆಯಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ಸಭೆಗೆ ಬಂಕಾಪುರ ನಾಡ ಶಿಕ್ಷಣ ಸಮಿತಿಯ ನಿರ್ದೇಶಕರು ಆಗಿರುವಂತಹ ಶ್ರೀ ನೀಲಪ್ಪ ಸಣ್ಣಕ್ಕಿ, ವಕೀಲರು ಆದ ಶ್ರೀ ಬಸವರಾಜ ಸುಂಕದ, ಶ್ರೀ ಮಾಬ್ಲೇಶ್ವರ ಹೋನಕೆರೆ ಹಾಗೂ ಹಳೆಯ ವಿದ್ಯಾರ್ಥಿಗಳು ಆದ ಶ್ರೀ ಬಸವರಾಜ್ ನಾರಾಯಣಪುರ, ಶ್ರೀ ಮಾಲ್ತೇಶ್ ಬಾವಿಕಟ್ಟಿ, ಪುಟ್ಟರಾಜ್ ಗವಾಯಿ, ಬ್ಯಾಂಕ್ ಮ್ಯಾನೇಜರ್ ಆದ ಹನುಮಂತಪ್ಪ ವಡ್ಡರ್, ಶ್ರೀ ಯಲ್ಲಪ್ಪ ಸುಂಕದ, ಶ್ರೀ ಮೋತೀನ್ ಸಾಬ್ ದೊಡ್ಡಮನಿ, ಶ್ರೀ ಬಸಯ್ಯ ಇಳಗೇರ, ಶ್ರೀ ಮಂಜುನಾಥ್ ಜಲ್ದಿ, ಚಂದ್ರಶೇಖರ್ ಕಡಳ್ಳಿ, ಶ್ರೀ ಕೊಟ್ರಯ್ಯ ಸ್ವಾಮಿ ಅದ್ವಾನಿ ಮಠ, ಶ್ರೀ ಬಂಕಪ್ಪ ಬಾರಿಕೆಡದ, ಶ್ರೀ ಗೋವಿಂದ್ ಕುಲಕರ್ಣಿ, ಶ್ರೀಮತಿ ರತ್ನ
ಅರಳಿಕಟ್ಟಿ, ಶ್ರೀಮತಿ ಶ್ರೀದೇವಿ ಹಳವಳ್ಳಿ, ಶ್ರೀಮತಿ ಗಿರಿಜಾ ಮಳ್ಳೂರ ಹಾಗೂ ಪುರಸಭೆ ಸದಸ್ಯರು ಆದ ಶ್ರೀ ಮಂಜುನಾಥ್ ತಳ್ವಾರ್ ಮತ್ತು ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳು ಆದ ಕುಮಾರಿ ಲಕ್ಷ್ಮೀ ಮೇಟಿ, ಭೂಮಿಕಾ ಶಿಗಾವಿ, ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಆದ ಕುಮಾರಿ ಮಧುಮತಿ ಕಬಳ್ಳಿ, ಕುಮಾರ ಬಸವರಾಜ್ ಹಳಕುಟ್ಟಿ, ಕುಮಾರಿ ಲಕ್ಷ್ಮಿ ಸಾತ್ನೂರ್ ಮತ್ತು ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಆದ ಕುಮಾರಿ ಮಮತಾ ಮಾನಿಗಾರ್ ಹಾಗೂ ಹಿರಿಯ ಶಿಕ್ಷಕರು ಆದ ಶ್ರೀ ಎಸ್.ಎ. ಚೀರಣ್ಣ, ಶ್ರೀ ಸಿದ್ದಪ್ಪ ಹೊನ್ನೂರಪ್ಪಿ, ಶ್ರೀಮತಿ ಎಸ್.ಸಿ. ಪಾಟೀಲ್, ಶ್ರೀಮತಿ ಸಾವಿತ್ರಿ ನಾಯಕ, ಶ್ರೀಮತಿ ತಾಸಿನ ಬಾನು ಕನವಳ್ಳಿ, ಶ್ರೀ ಪ್ರಕಾಶ್ ಅಂಗಡಿ, ಶ್ರೀಮತಿ ವ್ಯಶಾಲ ಚಿನ್ನೂರ, ಶ್ರೀ ವಸಂತ ಬಂಗಾಪುರ್, ಶ್ರೀ ಸಿದ್ದಣ್ಣ ನಿಂಗದಳ್ಳಿ ಹಾಗೂ ಅಡುಗೆ ಸಹಾಯಕರು ಆದ ಶ್ರೀಮತಿ ಶ್ವೇತಾ ಮಾಯುನವರ್, ಶ್ರೀಮತಿ ನಂದಾ ಮುರುಗಣ್ಣವರ್, ಶ್ರೀಮತಿ ಸಾವಿತ್ರವ್ವ ಸಜ್ಜನ ಶೆಟ್ಟರ್ ಹಾಗೂ ಅಳಿಯ ವಿದ್ಯಾರ್ಥಿ ಮತ್ತು ಮಕ್ಕಳ ಪಾಲಕರು ಮತ್ತು ಇನ್ನೂ ಹಲವಾರು ಜನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.